ಇನ್ನು ಕಾವಿ ಬಟ್ಟೆ ಉಳಿದ್ರೆ ಮಾತ್ರ ದೇಶ ಉಳಿಯೋದಕ್ಕೆ ಸಾಧ್ಯ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಕಾವಿ ಬಟ್ಟೆ ಉಳಿದರೆ ಮಾತ್ರ ದೇಶ ಉಳಿಯೋದಕ್ಕೆ ಸಾಧ್ಯ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿಕೆ. ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಹೇಳಿಕೆ ಕೊಟ್ಟಿರುವಂತಹದ್ದು. ದೇಶದ ಉಳಿವಿಗೆ ಆಧ್ಯಾತ್ಮಿಕತೆ ಮತ್ತು ಕಾವಿ ಬಟ್ಟೆ ಮುಖ್ಯ. ಆಧ್ಯಾತ್ಮಿಕತೆ ಭಾರತ ದೇಶದ ಆತ್ಮ. ಭಾರತದ ಅಸ್ತಿತ್ವವಿರುವುದು ಆಧ್ಯಾತ್ಮಿಕತೆಯಲ್ಲಿ. ಇದು ಹೇಳಿದ್ದು ಶೋಭಾ ಕರಂದ್ಲಾಜೆ. ಆಧ್ಯಾತ್ಮಿಕತೆ ಇಲ್ಲದೆ ಭಾರತವಿಲ್ಲ. ದೇಶದಲ್ಲಿ ಶಾಂತಿ ನೆಲೆಸೋದಕ್ಕೆ ಆಧ್ಯಾತ್ಮಿಕತೆಯಿಂದ ಮಾತ್ರ ಸಾಧ್ಯ. ದೇಶದಲ್ಲಿ ಸಂಸ್ಕೃತಿ ಸಂಸ್ಕಾರವನ್ನ ಬೆಳೆಸುತ್ತಿವೆ ಮಠಮಾನ್ಯಗಳು. ನಮ್ಮ ದೇಶದ ಸಂಸ್ಕೃತಿ ಧರ್ಮ ಆಚಾರ ವಿಚಾರವನ್ನ ಕಾಪಾಡುವುದು ಕಾವಿ. ಆಧ್ಯಾತ್ಮಿಕತೆ ಬಗ್ಗೆ ಮಾತಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ಕಾವಿ ಬಟ್ಟೆ ಉಳಿದ್ರೆ ದೇಶ ಉಳಿಯುತ್ತೆ ಅನ್ನುವುದಕ್ಕಿಂತಲೂ ಕಾವಿ ಮತ್ತು ಆಧ್ಯಾತ್ಮಿಕತೆ ಮನುಷ್ಯನ ಮಲಿನವಾದ ಮನಸ್ಸುಗಳಿಗೆ ಮಾನವೀಯತೆ ಎಂಬ ಅಮೃತವನ್ನು ಉಣಿಸುವಂತಹ ಒಂದು ತರಹದ ಧನಾತ್ಮಕವಾದ ಪ್ರಕ್ರಿಯೆ ಈ ಕಾವಿ ಅನ್ನುವಂತಹದ್ದು. ಜಡವಿಡಿದು ಮಲಿನಗೊಂಡ ಮನಸ್ಸುಗಳನ್ನು ಆಧ್ಯಾತ್ಮಿಕತೆ ಲೋಕದತ್ತ ಸೆಳೆಯುವ ಒಂದು ಬಹುದೊಡ್ಡ ಗೌರವಾನ್ವಿತವಾದಂತಹ ಒಂದು ಸ್ಥಾನ ಕಾವಿ. ಆ ಕಾವಿಯಿಂದ ದೇಶದ ನಿರುದ್ಯೋಗ ಸಮಸ್ಯೆ ನಿವಾರಣೆಯಾಗೋದಿಲ್ಲ. ಆ ಕಾವಿಯಿಂದ ದೇಶದಲ್ಲಿ ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗೋದಿಲ್ಲ. ಆ ಕಾವಿಯಿಂದ ದೇಶದ ಬಡ ಜನರು ಸಾಹುಕಾರರುಗಳಾಗೋದಿಲ್ಲ. ದೇಶದ ಬಡ ಜನರು ಅಥವಾ ನಿರುದ್ಯೋಗಿಗಳ ಸಮಸ್ಯೆಗಳು ನಿವಾರಣೆಯಾಗಬೇಕು ಅಂದರೆ ಈ ದೇಶವನ್ನಾಳುವಂತಹ ಸರ್ಕಾರ ಬಲಿಷ್ಠ ಆಗಬೇಕು. ದೇಶದ ಒಟ್ಟು GDP ಬೆಳವಣಿಗೆ ಕಾಣಬೇಕಲ್ಲ. ದೇಶದ ಒಟ್ಟು ಸಂಪನ್ಮೂಲ ಇನ್ನಷ್ಟು ಹೆಚ್ಚಾಗಬೇಕಲ್ಲ. ದೇಶದ ಮೇಲಿರ್ತಕ್ಕಂತಹ ಸಾಲದ ಹೊರೆ ಕಡಿಮೆಯಾಗಬೇಕು. ಕಾವಿ ಇರತಕ್ಕಂತಹ ಪ್ರದೇಶದ ಜನರಿಗೆ ಆಧ್ಯಾತ್ಮಿಕ ಚಿಂತನೆಯನ್ನು ಮೂಡಿಸುತ್ತೆ. ಅದರಲ್ಲಿ ಯಾವ ಸಂದೇಹ ಬೇಡ. ಅವರ ಮನಸ್ಸುಗಳಿಗೆ ಮಾನವೀಯತೆಯ ಕಲ್ಪನೆಯನ್ನು ತುಂಬಿಸುತ್ತೆ. ಅದರಲ್ಲೂ ಸಂದೇಹ ಬೇಡ. ಆದರೆ ಈ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಣೆಯಾಗಬೇಕು, ಈ ದೇಶದಲ್ಲಿ ಬಡತನ ನಿರ್ಮೂಲನೆಯಾಗಬೇಕು ಅಂದರೆ ನಮ್ಮ ನಾಳುವವರು ಬದಲಾಗಬೇಕು. ಕಾವಿ ಏನು ಮಾಡಿ ಏನು ಪ್ರಯೋಜನ ಹೇಳಿ? ಮಾನ್ಯಗಳಲ್ಲಿ ಜನರನ್ನು ಆಧ್ಯಾತ್ಮಿಕವಾಗಿ ಸೆಳೆಯಬಹುದು ಅಷ್ಟೇ. ದೇಶವನ್ನು ಉಳಿಸುವುದಕ್ಕೆ ಕಾವಿಯಿಂದ ಸಾಧ್ಯವೇ? ಮಂತ್ರದಿಂದ ಸಾಧ್ಯವೇ? ಅಥವಾ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡೋದರಿಂದ ಸಾಧ್ಯವೇ? ಇಗರ್ಜಿಯಲ್ಲಿ ಗಂಟೆ ಹೊಡೆಯೋದ್ರಿಂದ ಸಾಧ್ಯವೇ? ಖಂಡಿತ ಇಲ್ಲ. ದೇಶದ ಉಳಿವಿಗಾಗಿ ದೇಶವನ್ನಾಳುವವರು ಮತ್ತು ದೇಶದ ಆಡಳಿತದ ಚುಕ್ಕಾಣಿಯನ್ನು ಇಟ್ಕೊಂಡವರು ದೇಶವನ್ನು ಮುನ್ನಡೆಸಬೇಕು. ಅದು ಕೂಡ ಅತ್ಯಂತ ಸುಭದ್ರವಾಗಿ. ಆಧ್ಯಾತ್ಮಿಕತೆ ಇಲ್ಲದೆ ಭಾರತವಿಲ್ಲ. ದೇಶದಲ್ಲಿ ಶಾಂತಿ ನೆಲೆಸಲು ಆಧ್ಯಾತ್ಮಿಕತೆಯಿಂದ ಮಾತ್ರ ಸಾಧ್ಯ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿರುವಂತಹದ್ದು. ದೇಶದಲ್ಲಿ ಸಂಸ್ಕೃತಿ ಸಂಸ್ಕಾರವನ್ನು ಬೆಳೆಸುತ್ತಿವೆ ಮಠಮಾನ್ಯಗಳು. ನಮ್ಮ ದೇಶದ ಸಂಸ್ಕೃತಿ ಧರ್ಮ ಆಚಾರ ವಿಚಾರವನ್ನು ಕಾಪಾಡುವುದೇ ಕಾವಿ. ಆಧ್ಯಾತ್ಮಿಕತೆ ಬಗ್ಗೆ ಮಾತಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.